ಅಳಿಯಂದ್ರೆ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ತಾರಕ್ ಜೊತೆನೆ ಇದ್ದು ಅವನ ಮಂಟಪಕ್ಕೆ ಕರ್ಕೊಂಡ್ ಬನ್ನಿ ಅಂತ ನಿಮ್ಗೆ ಹೇಳಿದ್ದೆ ತಾನೆ? ನಮ್ಗಿಂತ ಮುಂಚೆ ನೀವೇ ಬಂದ್ ನಿಂತಿದ್ದೀರಾ. ಕೊಟ್ಟಿರೋ ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸಲಿಕ್ಕೆ ಬರಲ್ವಾ ನಿಮ್ಗೆ? ಕೂಲ್ ಅತ್ತೆ, ಕೂಲ್. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಕಾಶ ನಾನ್ ಕೊಡೋದಿಲ್ಲ. ಕೊಟ್ಟಿದ್ದೀರಲ್ಲ ಈಗ. ಅತ್ತೆ, ನಿಮ್ಮ ಅಳಿಯ ಎಷ್ಟು ಶಾರ್ಪ್ ಮೈಂಡ್ ಅಂತ ಗೊತ್ತಲ್ವಾ? ಈಗ ಅದೇ ಶಾರ್ಪ್ ಮೈಂಡ್ ನ ಮತ್ತೆ ಪ್ರೂವ್ ಮಾಡಿದಿರಿ. ಹೇಗ್ ಗೊತ್ತಾ ಬಾಯ್ಸ್? ಯಸ್ ಮ್ಯಾಮ್. ಅಮ್ಮ, ನೀವು ನಮ್ ಬಾಸ್ ತಾರಕ್ ಅವ್ರ ತಾಯಿ ಅಲ್ವಾ? ಹೌದು. ಇವರು ನಿನ್ಗೆ ಹೇಗ್ ಗೊತ್ತು? ಏನ್ ನೀವ್ ಹೀಗ್ ಅನ್ಬಿಟ್ರಲ್ಲ, ನಮ್ ಊರಿಗೆ ಬಂದಿದ್ರಲ್ಲ ಅವಾಗ ನೋಡಿದೀನಿ. ಅಂದ್ರೆ ಇಲ್ಲಿ ನಡೀತಾ ಇರೋ ಮದ್ವೆ ನಮ್ ಬಾಸ್ ತಾರಕ್ ಅವ್ರದಾ? ನೋಡಿದ್ರ ಅತ್ತೆ, ಹೇಗ್ ನಮ್ ಬಾಯ್ಸು ನಮ್ ಗೊತ್ತಿರೋರೇ ಸಿಕ್ಕಿದ್ದಾರೆ. ನಿಮ್ಮ ತಲೆಯಲ್ಲಿ ಸ್ವಲ್ಪ ಆದ್ರೂ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೆ. ಇವ್ರನ್ನೆಲ್ಲ ನೋಡಿದ್ಮೇಲೆ ಅದು ಇಲ್ಲ ಅಂತ ಗೊತ್ತಾಯ್ತು. ಏನತ್ತೆ ಹೀಗ್ ಹೇಳ್ತಿದ್ದೀರಾ? ಮತ್ತೇನೇನು, ಕೋತಿ ಆಟ ಆಡೋರ್ನೆಲ್ಲ ಕರ್ಕೊಂಡ್ ಬಂದೆ ನನ್ ಮುಂದೆ ಕೋತಿ ಆಡಿಸ್ಬೇಕು ಅಂತಿದ್ದೀರಾ? ಅಯ್ಯೋ ಮ್ಯಾಮ್, ನಾವು ಕೋತಿ ಆಡ್ಸೋರಲ್ಲ, ವಿ ಆರ್ ಸೆಕ್ಯೂರಿಟಿ ಬಾಯ್. ಹೌದು ಅತ್ತೆ, ನಿಮ್ ಮಗ ಈಗ ಹೋಟ್ಲಲ್ಲಿ ಸೇಫ್ ಆಗಿದ್ದಾರೆ. ಇವರು ಅಲ್ಲಿಂದಾನೇ ಅವನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತಾರೆ. ಅವ್ರ ಕಲ್ಯಾಣ ಮಂಟಪಕ್ಕೆ ಬರ್ತಿದಾಗೆ ಇವ್ರು ಅವನ್ ಪ್ರತಿ ನಡೆ ನುಡಿ ಗಮನಿಸ್ತಾ ಇರ್ತಾರೆ. ಅಂದ್ಮೇಲೆ ಅವನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಹೇಗ್ ಸಾಧ್ಯ? ಸೂಪರ್ ಅಲ್ವಾ ಅತ್ತೆ? ಗುಡ್.